ಹಾಯ್, KCET ಎಕ್ಸಾಮ್ 2026 ಇನ್ನು 3 days ಅಷ್ಟೇ ಇದೆ. ನಿಮ್ಗೆಲ್ರಿಗೂ ಕೂಡ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ಎಕ್ಸಾಮ್ಗೆ ಯಾವ್ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇರುತ್ತೆ, ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇಲ್ಲ, ಆಕ್ಚುಲಿ ಇದ್ರ ಬಗ್ಗೆ ನಾನು ಈ ಹಿಂದೆನೆ ಹೇಳಿದ್ದೆ. ಬೆಲ್ ಟೈಮಿಂಗ್ ಹಾಗೆ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋನ ಮಾಡಿದ್ನಲ್ಲ, ಅದ್ರೊಳಗಡೆ ಇದ್ರ ಬಗ್ಗೆ ಕೂಡ ಹೇಳಿದ್ದೆ. ಅದಂದ್ರೆ ನೀವು ಕಮೆಂಟ್ ಕೂಡ ಮಾಡಿದ್ರಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಈಗ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿರ್ತೀವಿ, ಅದನ್ನ ಇಡೋದಕ್ಕೆ ವ್ಯವಸ್ಥೆ ಇರತ್ತಾ, ರೈಟಿಂಗ್ ಬೋರ್ಡ್ ಅನ್ನ ಅಲಾವ್ ಮಾಡ್ತಾರಾ, ಇರುತ್ತೆ ಹಲವಾರು ಕ್ವಶನ್ಸ್ ಅನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ಕ್ವಶನ್ಸ್ ಏನಿದಾವೆ ಎಲ್ಲವುಗಳನ್ನು ನೋಡಿ ಅವುಗಳ ಬಗ್ಗೆ ನಿಮ್ಗೆ ಈಗ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಮೊದಲೇದಾಗಿ ರೀಸೆಂಟ್ ಆಗಿ 1 or 2 days ಇಂದ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿರೋದು ಎಕ್ಸಾಮ್ ಬಗ್ಗೆ ಟೆನ್ಷನ್ ಆಗ್ತಿದೆ, ತುಂಬಾ ಟೆನ್ಷನ್ ಆಗ್ತಿದೆ ಅಂತ, ಸ್ಟ್ರೆಸ್ ಫೀಲ್ ಆಗ್ತಿದೆ ಇರುತ್ತೆಲ್ಲ ಹೇಳ್ತಾ ಇದ್ರು. ನಿಮಗೂ ಕೂಡ ಟೆನ್ಷನ್ ಆಗ್ತಾ ಇದ್ರೆ, ಸ್ಟ್ರೆಸ್ ಫೀಲ್ ಆಗ್ತಾ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಕಮೆಂಟ್ ಮಾಡೋದಕ್ಕೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೊಂದೇ ಅಲ್ಲ, ಕಮೆಂಟ್ಸ್ ಚೆಕ್ ಮಾಡಿ. ಈಗ ನಿಮ್ಗೊಂದೇ ಅಲ್ಲ, ತುಂಬಾ ವಿದ್ಯಾರ್ಥಿಗಳು ಟೆನ್ಷನ್ ಆಗ್ತಿರುತ್ತೆ, ಕಾಮನ್ ಎಲ್ರಿಗೂ ಆಗುತ್ತೆ. ಬಟ್ ಆ ಟೆನ್ಷನ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಎಕ್ಸಾಮ್ ಹಾಲಿಗೆ ಹೋದಾಗ ಅಲ್ಲೂ ಕೂಡ ಟೆನ್ಷನ್ ಆಗೋ ಸಿಚುವೇಶನ್ ಇರುತ್ತೆ. ಕೆಲವು ಕ್ವಶನ್ಗೆ ಆನ್ಸರ್ ಬರದೇ ಇರಬಹುದು. ಆವಾಗ ಟೆನ್ಷನ್ ಮಾಡ್ಕೊಳ್ಳದೆ ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ರೆ ಬಾಕಿ ಕ್ವಶನ್, ನಿಮಗೆ ಬರುವಂತ ಎಲ್ಲ ಕ್ವಶನ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ ನಿಮ್ಮ ನಾಲೆಜ್ ಪ್ರಕಾರ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ಬಹುದು ಅದನ್ನ ಪಡೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಬರೋದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕಾಗಲ್ಲ. ಸರಿನಾ? ಸೊ ಏನ್ ಮಾಡೋದು ಈಗ ಅಂತ ಹೇಳಿದ್ರೆ, ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದು. ಆಲ್ರೆಡಿ ಮೊದಲಿಂದ ಯಾರಾದ್ರೂ ಮೆಡಿಟೇಷನ್ ಮಾಡ್ತಿದ್ರೆ ಬೆಸ್ಟ್, ಇಲ್ಲದಿದ್ರೆ ಒಂದು 30 to 45 minutes, ಈಗ ಎಕ್ಸಾಮ್ ಒಂದು 3 days ಏನಿದೆ ಅವಾಗ ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದು. ಒಂದ್ ಕಡೆ ಕುತ್ಕೋತೀರಾ, ಮೈಂಡ್ ಅಲ್ಲಿ ಏನಾದ್ರು ನೆಗೆಟಿವ್ ಥಾಟ್ಸ್ ಬಂದ್ರೆ ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ, ಅಥವಾ ಏನೇ ಥಾಟ್ಸ್ ಬಂದ್ರೆ ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ. ರಿವಿಷನ್ ಪರ್ಫೆಕ್ಟ್ ಆಗಿ ಆಗ್ಬೇಕು. ಸೊ ಫಾರ್ಮುಲಾ ಬುಕ್ ರಿವೈಸ್ ಮಾಡೋದು, ಸಿನಾಪ್ಸಿಸ್ ಆಗಿರ್ಬಹುದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬಹುದು, ರಿವೈಸ್ ಮಾಡ್ತಾ ಹೋಗಿ. ಓಕೆ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ಅದನ್ನು ಕೂಡ ಕಾಣೋ ಹೋಗಿರುತ್ತೆ. ಸರಿ, ಈಗ ಮುಂದಿನ ವಿಷಯ ಹೇಳೋದಾದ್ರೆ, ಎಕ್ಸಾಮ್ ಹಾಲ್ಗೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ಲೇಬೇಕು. ಅಡ್ಮಿಟ್ ಕಾರ್ಡ್ ಇದ್ರೆ ಮಾತ್ರ ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಮಾಡ್ತಾರೆ. ನಂತರ ಅಡ್ಮಿಟ್ ಕಾರ್ಡ್ 3 ಪೇಜ್ನ ಪ್ರಿಂಟ್ ಬೇಕಾ ಅಂತ ಕೇಳ್ತಾ ಇದ್ರು. 3 ಪೇಜ್ನ ಪ್ರಿಂಟ್ ಬೇಕಂತಿಲ್ಲ, 3ನೇ ಪೇಜ್ ಏನಿದೆ OMR ಶೀಟ್ ಅದಂತೂ ಅಲಾವೇ ಮಾಡೋದು ತೆಗೆದುಕೊಂಡು ಹೋಗೋದಕ್ಕೆ. ಇನ್ಸ್ಟ್ರಕ್ಷನ್ ಪೇಜ್ ಅನ್ನ ತೆಗೆದುಕೊಂಡು ಹೋಗ್ಬೋದು, ಬಟ್ ಅದ್ರದ್ದು ಕೂಡ ಅವಶ್ಯಕತೆ ಇಲ್ಲ. ಫಸ್ಟ್ ಪೇಜ್ ಏನಿದೆ, ನಿಮ್ಮ ಫೋಟೋ, QR ಕೋಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀರಿ. ಓಕೆ, ನಿಮ್ಮ ಫೋಟೋ, QR ಕೋಡ್, ಸಬ್ಜೆಕ್ಟ್, ಎಕ್ಸಾಮಿನೇಷನ್ ಸೆಂಟರ್ ಇದಿರುವಂತಹ ಪೇಜ್ ಏನಿದೆ ಅದನ್ನ ತೆಗೆದುಕೊಂಡು ಹೋಗ್ಲೇಬೇಕು. ನಂತರ ಕಲರ್ ಪ್ರಿಂಟ್ ಅಷ್ಟೇ ತೆಗೆದುಕೊಂಡು ಹೋಗ್ಬೇಕಾ, ಬ್ಲಾಕ್ ಅಂಡ್ ವೈಟ್ ಆಗಲ್ವಾ ಅಂತ ಕೆಲವರು ಕೇಳಿದ್ರು. ಯಾಕಂದ್ರೆ ನಾನು ನೀವು ವಿಡಿಯೋದಲ್ಲಿ ಹೇಳಿದೆ ಕಲರ್ ಪ್ರಿಂಟ್ ತೆಗೆದುಕೊಂಡು ಹೋಗಿ ಅಂತ. ಬ್ಲಾಕ್ ಅಂಡ್ ವೈಟ್ ಆದ್ರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ಕಲರ್ ಪ್ರಿಂಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ. ನಂತರ ಈಗಾಗಲೇ ಹೇಳಿದೆ ಏನು, QR ಕೋಡ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ. ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಹೋದಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದೆ ಅದ್ರ ಮೇಲೆ ಇರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಓಕೆನಾ? ಅದನ್ನ ಸ್ಕ್ಯಾನ್ ಮಾಡಿದ ನಂತರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಯಾವ್ಯಾವ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಿ ಅಂದ್ರೆ, ನಿಮ್ಮ ಫೋಟೋ ಆಯ್ತು, ನಂತರ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಆಯ್ತು, ಯಾವ್ಯಾವ ಕೋಟಾಗಳನ್ನ ಕ್ಲೇಮ್ ಮಾಡಿದೀರಾ, ಯಾವ ಎಕ್ಸಾಮ್ಸ್ ಅನ್ನ ಬರೀತೀರಾ, ಈ ಎಲ್ಲ ಡೀಟೇಲ್ಸ್ ಬರುತ್ತೆ ಆ ಡಿವೈಸ್ ಅಲ್ಲಿ. ಅದ ನಂತರ ಅದೇ ಡಿವೈಸ್ ಅಲ್ಲಿ ನಿಮ್ಮ ಫೋಟೋವನ್ನು ಕೂಡ ಕ್ಲಿಕ್ ಮಾಡ್ತಾರೆ. ಮೇ ಬಿ ಫೋನ್ ಅದರೊಳಗಡೆ ನಿಮ್ಮ ಫೋಟೋವನ್ನು ಕೂಡ ಕ್ಲಿಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಆಲ್ರೆಡಿ ಇರುವಂತಹ ಡೀಟೇಲ್ಸ್ ಜೊತೆಗೆ ಈಗ ಕ್ಲಿಕ್ ಮಾಡಿದಂತಹ ಫೋಟೋ ಏನಿದೆ ಅದನ್ನ ಕಂಪೇರ್ ಮಾಡಿ ವೆರಿಫೈ ಮಾಡ್ತಾರೆ. ಅಪ್ಲೈ ಮಾಡಿದಂತಹ ಕ್ಯಾಂಡಿಡೇಟ್, ಎಕ್ಸಾಮ್ ಬರೋದಕ್ಕೆ ಬಂದಂತಹ ಕ್ಯಾಂಡಿಡೇಟ್ ಇಬ್ರು ಒಬ್ಬರೇನಾ ಅಂತ ವೆರಿಫೈ ಮಾಡ್ತಾರೆ. ಒಬ್ಬರೇ ಆಗಿದ್ರೆ ಎಕ್ಸಾಮ್ ಬರೋದಕ್ಕೆ ಅಲೌ ಮಾಡ್ತಾರೆ. ಸರಿನಾ? ಎಕ್ಸಾಮ್ ವೆರಿಫಿಕೇಶನ್ ಮಾಡಿ ಎಕ್ಸಾಮ್ ಬರೋದಕ್ಕೆ ಬಿಡ್ತಾರೆ. ನಂತರ ಆ ಇನ್ಸ್ಟ್ರಕ್ಷನ್ ಪೇಜ್ ನೋಡಿದಿರಾ, ಅದ್ರೊಳಗಡೆ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಅಥವಾ ಮೊದಲನೇ ಬೆಲ್ ಆಗೋದಕ್ಕಿಂತ 2 hours ಮೊದಲು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಇರಿ ಅಂತ ಕೊಟ್ಟಿದ್ದಾರೆ. ಯಾಕೆ ಅಷ್ಟು ಬೇಗ ಯಾಕೆ ಹೋಗೋದು ಅಂತ ನಿಮ್ಮಲ್ಲಿ ಡೌಟ್ ಇದ್ರೆ, ಮೊದಲಾಗಿ ಬೆಂಗಳೂರು ಅಲ್ಲೆಲ್ಲ ಟ್ರಾಫಿಕ್ ಇರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಪ್ರೆಸೆಂಟ್ ಇರಿ ಅಂತ ಹೇಳಿರ್ತಾರೆ. ಅದ್ರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ವಿಸಿಟ್ ಮಾಡಿದ ನಂತರ, ಅಲ್ಲಿ ಹೋದ ನಂತರ ಕೂಡ ಹಲವಾರು ಪ್ರಾಸೆಸ್ ಇರುತ್ತೆ. ನಿಮ್ಮ ಡ್ರೆಸ್ ಕೋಡ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಅದನ್ನ ಚೆಕ್ ಮಾಡ್ತಾರೆ. ಫುಲ್ ಸ್ಲೀವ್ ಇರುವಂತಹ ಶರ್ಟ್ಸ್ ಆಗಿರೋದಿಲ್ಲ, ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅನ್ನ ಹಾಕೋಬಹುದು. ಅಂದ್ರೆ ತುಂಬಾ ಪ್ರಿಂಟ್ ಇರುವಂತಹ ಶರ್ಟ್ಸ್ ಆಗೋ ರೀತಿ ಇಲ್ಲ. ಸೊ ಈ ರೀತಿ ಎಲ್ಲ ರೂಲ್ಸ್ ಇದಾವೆ. ಸರಿನಾ? ಅದಂತರ ಕಾಲರ್ ಇರುವಂತಹ ಶರ್ಟ್ಸ್ ಹಾಕೋಬಾರ್ದು, ಈ ರೀತಿ ಎಲ್ಲ ರೂಲ್ಸ್ ಇದಾವೆ. ಸೊ ಆ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಿರಾ, ಡ್ರೆಸ್ ಕೋಡ್ ಕರೆಕ್ಟ್ ಆಗಿ ಇದೆಯಾ ಇದನ್ನ ವೆರಿಫೈ ಮಾಡ್ತಾರೆ. ಸರಿನಾ? ಅದ್ರ ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಇರುವಂತಹ QR ಕೋಡ್ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಫೋಟೋ ಕ್ಲಿಕ್ ಮಾಡೋದು, ಈ ರೀತಿ ಹಲವಾರು ಪ್ರಾಸೆಸ್ ಇರುತ್ತೆ. ಎಲ್ಲಾ ಪ್ರಾಸೆಸ್ ಏನಿದೆ ಅದನ್ನ ನಡೆಸೋದಕ್ಕೋಸ್ಕರ 2 hours ಮೊದಲೇ ಪ್ರೆಸೆಂಟ್ ಇರಿ ಅಂತ ಹೇಳಿದ್ರೆ. ನಂತರ ಡ್ರೆಸ್ ಕೋಡ್ ರಿಲೇಟೆಡ್ ಈಗಾಗಲೇ ನೋಟಿಫಿಕೇಶನ್ ಬರಬೇಕಿತ್ತು, ರೂಲ್ಸ್ ಇದಿದೆ ಅಂತ. ಬಟ್ ಇದುವರೆಗೆ ಬಂದಿಲ್ಲ. ಇವತ್ತು ಈವ್ನಿಂಗ್ ಅವ್ರು ನಾಳೆ ಬರ್ಬೋದು. ಆದ್ರೆ ನಾವು ಆಲ್ರೆಡಿ ವಿಡಿಯೋ ಪ್ರೊವೈಡ್ ಮಾಡಿದೀವಿ ಡ್ರೆಸ್ ಕೋಡ್ ಬಗ್ಗೆ, ಚೆಕ್ ಮಾಡಿ. ಓಕೆನಾ? ರೂಲ್ಸ್ ಗೊತ್ತಾಗತ್ತೆ. ನಂತರ ಆ ಡ್ರೆಸ್ ಕೋಡ್ ಸಂಬಂಧ ವಿಡಿಯೋ ಮಾಡಿದ್ರೆ ಅದರಲ್ಲೂ ಕೂಡ ತುಂಬಾ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ರಿ, ಗರ್ಲ್ಸ್ಗೆ ಸೆಪರೇಟ್ ಒಂದು ವಿಡಿಯೋನ ಮಾಡ್ಕೊಡಿ ಡ್ರೆಸ್ ಕೋಡ್ ಬಗ್ಗೆ ಅಂತ. ನಿಮ್ಗೆ ಏನೇನು ಡೌಟ್ ಇದೆ ಅದನ್ನ ಕಮೆಂಟ್ ಹೋಗಿ ತಿಳಿಸಿ. ಸರಿನಾ? ನಾನು ಇವತ್ತು ಸಂಜೆ ಆದಷ್ಟು ಮಾಡಿ ವಿಡಿಯೋನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾಳೆ ನಾನು ಹೊರಗಡೆ ಟ್ರಾವೆಲ್ ಮಾಡ್ಬೋದು, ಬೆಳಗಾವಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ. ಸರಿ, ಏನೇನು ಡೌಟ್ ಇದೆ ಅದನ್ನ ಕಮೆಂಟ್ ಹೋಗಿ ತಿಳಿಸಿ.
ಅದ್ರ ನಂತರ ಮತ್ತೇನು ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದ್ರೆ ವ್ಯಾಲಿಡ್ ಐ ಡಿ ಪ್ರೂಫ್, ಗೌರ್ಮೆಂಟ್ ಇಂದ ನೀಡಿದಂತಹ ಫೋಟೋ ಐ ಡಿ ಪ್ರೂಫ್. ನಂತರ ಫೋಟೋ ಐ ಡಿ ಪ್ರೂಫ್ ಅಂತ ಹೇಳಿದ್ರೆ ಐ ಡಿ ಪ್ರೂಫ್ ಇರುತ್ತೆ, ಅಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದ್ರಲ್ಲಿ ನಿಮ್ಮ ಫೋಟೋ ಕೂಡ ಇರುತ್ತೆ. ಆ ರೀತಿ ಇರುವಂತಹ ಐ ಡಿ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸೊ ರೀತಿ ಯಾವ್ದಾದ್ರು ಒಂದು ತೆಗೆದುಕೊಂಡ್ರೆ ನಡೆಯುತ್ತೆ. ನಂತರ ನೀವು ಇನ್ಸ್ಟ್ರಕ್ಷನ್ ಪೇಜ್ ಅನ್ನ ಚೆಕ್ ಮಾಡಿದ್ರೆ ಅದ್ರೊಳಗಡೆ ಈ ವ್ಯಾಲಿಡ್ ಐ ಡಿ ಪ್ರೂಫ್ಸ್ ಏನಿದಾವೆ ಅದರಲ್ಲಿ 12th ಹಾಲ್ ಟಿಕೆಟ್, ಸೆಕೆಂಡ್ PUC ಎಕ್ಸಾಮ್ ಬರೋದಕ್ಕೆ ಏನು ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿದ್ರಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಅಂದ್ರೆ ನೀವೀಗ ಎಕ್ಸಾಮ್ಗೆ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿದ್ರಿ, ಅದ್ರ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿ ಡೇಟ್ ಬರೆದಿರ್ತಾರೆ. ಸೊ ಆ ಹಾಲ್ ಟಿಕೆಟ್ ಕೂಡ ವ್ಯಾಲಿಡ್ ಐ ಡಿ ಪ್ರೂಫ್ ಅಂತ ತೆಗೆದುಕೊಂಡು ಹೋಗ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ ಆಧಾರ್ ಕಾರ್ಡ್ ಅಂತ ತೆಗೆದುಕೊಂಡು ಹೋಗಿ, ಒರಿಜಿನಲ್ ಆಧಾರ್ ಕಾರ್ಡ್. ಅದೇ ಕೆಲವರು ನನ್ನದು ಜೆರಾಕ್ಸ್ ಇದೆ, ಜೆರಾಕ್ಸ್ ತೆಗೆದುಕೊಂಡು ಹೋಗ್ಲಾ ಅಂತ ಕೇಳ್ತಾ ಇದ್ರು. ಜೆರಾಕ್ಸ್ ಬೇಡ, ಒರಿಜಿನಲ್ ತೆಗೆದುಕೊಂಡು ಹೋಗ್ಬೇಕು. ಒರಿಜಿನಲ್ ಏನು ಐ ಡಿ ಪ್ರೂಫ್ ಅನ್ನೇ ತೆಗೆದುಕೊಂಡು ಹೋಗಿ. ಅದ್ರ ನಂತರ ಮತ್ತೆ ತೆಗೆದುಕೊಂಡು ಹೋಗ್ಬೇಕು ಬ್ಲೂ ಆರ್ ಬ್ಲಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್. ಬಾಲ್ ಪಾಯಿಂಟ್ ಪೆನ್ನೇ ಯಾಕೆ ಬೇಕು ಅಂತ ಹೇಳಿದ್ರೆ ನಿಮ್ಮ OMR ಶೀಟ್ ಮೇಲೆ ನೀವು ಮಾರ್ಕ್ ಮಾಡಿರ್ತೀರಾ, ಶೇಡ್ ಮಾಡಿರ್ತೀರ, ಅದನ್ನ ಸ್ಕ್ಯಾನ್ ಮಾಡ್ಲಾಗತ್ತೆ. ನೀವೀಗ ಜೆರಾಕ್ಸ್ ಸೆಂಟರ್ ಒಳಗಡೆ ಜೆರಾಕ್ಸ್ ಮಷಿನ್ ನೋಡಿರ್ತೀರಾ, ಅದೇ ರೀತಿ ಡಿವೈಸ್ ಇರುತ್ತೆ. ಅದರಲ್ಲಿ ನಿಮ್ಮ OMR ಶೀಟ್ ಅನ್ನು ಸ್ಕ್ಯಾನ್ ಮಾಡ್ಲಾಗತ್ತೆ. ಸ್ಕ್ಯಾನ್ ಮಾಡಿ ಆದ ನಂತರ ಓಕೆ ಇಷ್ಟು ಕರೆಕ್ಟ್ ಇದೆ, ಇಷ್ಟು ರಾಂಗ್ ಇದೆ, ಅದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸರಿನಾ? ಆ ಸ್ಕ್ಯಾನ್ ಮಾಡುವಂತ ಡಿವೈಸ್ ಏನಿದೆ ಅದು ಈ ಜೆಲ್ ಪೆನ್, ಇಂಕ್ ಪೆನ್ ಅದ್ರಲ್ಲಿ ಯೂಸ್ ಮಾಡುವಂತಹ ಇಂಕಿಗೆ ಸೆನ್ಸಿಟಿವ್ ಇರಲ್ಲ. ಅದಕ್ಕೋಸ್ಕರನೇ ಬಾಲ್ ಪೆನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಒಂದು 2 to 3 ಒಂದೇ ಕಂಪನಿಯ, ನಂತರ ಬ್ಲೂ ಆದ್ರೆ ಬ್ಲೂ, ಬ್ಲಾಕ್ ಆಗಿದ್ರೆ ಬ್ಲಾಕ್ ಇಂಕ್ ನ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಅಂದ್ರೆ ಒಂದೇ ಪೆನ್ ಅನ್ನು ಯೂಸ್ ಮಾಡಿ, ಅಕಸ್ಮಾತ್ ಯಾವ್ದೊಂದು ಪೆನ್ ಖಾಲಿ ಆಗ್ಬಿಡ್ತು ಅಂತ ಹೇಳಿದ್ರೆ ಮತ್ತೊಂದು ಪೆನ್ ಯೂಸ್ ಮಾಡಬಹುದು. ಸೊ ಒಂದು 2 to 3 ಪೆನ್ ತೆಗೆದುಕೊಂಡು ಹೋಗಿ. ಓಕೆನಾ? ನಂತರ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಬ್ಯಾಗ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಇರತ್ತಾ ಅಂತ ಕೇಳಿದ್ರೆ ಆಕ್ಚುಲಿ ವ್ಯವಸ್ಥೆ ಮಾಡಬೇಕು. ಹೆಚ್ಚಿನ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಈ ಬ್ಯಾಗ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಇರತ್ತೆ, ಬಟ್ ಅಷ್ಟು ಸೇಫ್ಟಿ ಇರಲ್ಲ. ಅದಕ್ಕೋಸ್ಕರ ತುಂಬಾ ಕಾಸ್ಟ್ಲಿ ಐಟಮ್ಸ್ ಏನು ತೆಗೆದುಕೊಂಡು ಹೋಗ್ಬೇಡಿ. ಅಂದ್ರೆ ಮೊಬೈಲ್ ತೆಗೆದುಕೊಂಡು ಹೋಗಿಟ್ಟಿದ್ದೀನಿ, ಐಫೋನ್ ಇಟ್ಟಿದ್ದೀನಿ ಬ್ಯಾಗ್ ಅಲ್ಲಿ, ಬರೋದನಕ ಇಲ್ಲ, ಆ ರೀತಿ ಆಗ್ಬಾರ್ದು. ಅದಕ್ಕೋಸ್ಕರ ಕಾಸ್ಟ್ಲಿ ಐಟಮ್ಸ್ ಏನಿದಾವೆ, ವಸ್ತುಗಳೇನಿದಾವೆ ಅವುಗಳನ್ನ ತೆಗೆದುಕೊಂಡು ಹೋಗ್ಬೇಡಿ. ಬ್ಯಾಗ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಇರತ್ತೆ, ಕೆಲವೊಂದು ಕಡೆ ಇರಲ್ಲ, ಎಲ್ಲ ಕಡೆ ಇರಲ್ಲ. ಕೆಲವೊಂದು ಕಡೆ ಬ್ಯಾಗ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡಿರಲ್ಲ, ರೋಡ್ ಸೈಡ್ ಇಟ್ಬಿಟ್ಟಿರ್ತಾರೆ ಅಥವಾ ಹೊರಗಡೆ ಎಲ್ಲೋ ಇಟ್ಬಿಟ್ಟಿರ್ತಾರೆ. ಸೊ ಅಷ್ಟಾಗಿ ಸೇಫ್ಟಿ ಇರಲ್ಲ. ಅದಕ್ಕೋಸ್ಕರನೇ ಹೇಳಿದೆ ಕಾಸ್ಟ್ಲಿ ಇರುವಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಹೋಗ್ಬೇಡಿ. ಸರಿನಾ? ಅದಂತರ ರೈಟಿಂಗ್ ಬೋರ್ಡ್ ಅಲಾವ್ ಇಲ್ಲ. ಹಾಗಾದ್ರೆ ಯಾವ್ದು ಅಲಾವ್ ಇಲ್ಲ ಅಂತ ನೀವು ಕೇಳೋದಾದ್ರೆ ಈಗ ಹೇಳಿದ್ನಲ್ಲ ಯಾವ್ದು ಅಲಾವ್ ಇದೆ ಅಂತ, ಅದನ್ನ ಬಿಟ್ಟು ಬೇರೆ ಏನೂ ಅಲಾವೇ ಇಲ್ಲ. ಯಾವ್ದು ಹೇಳಿ? ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಲೇಬೇಕು, ಅದು ಅಲಾವ್ ಇರುತ್ತೆ. ವ್ಯಾಲಿಡ್ ಐ ಡಿ ಪ್ರೂಫ್ ತೆಗೆದುಕೊಂಡು ಹೋಗ್ಲೇಬೇಕು, ಅದ್ರ ಪೆನ್, ಇದಿಷ್ಟು. ಇದನ್ನ ಬಿಟ್ಟು ಬೇರೆನೂ ಅಲಾವೇ ಇಲ್ಲ. ಸರಿನಾ? ಪ್ರಾಪರ್ ಡ್ರೆಸ್ ಕೋಡ್ ಒಳಗಡೆ ಇವಿಷ್ಟು ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೋದು. ಅದೇ ರೈಟಿಂಗ್ ಬೋರ್ಡ್ ಅಲಾವ್ ಇಲ್ಲ. ಅದರ ನಂತರ ಎಲೆಕ್ಟ್ರಾನಿಕ್ ಡಿವೈಸಸ್, ಮೊಬೈಲ್ ಆಯಿತು, ನಂತರ ಇಯರ್ಫೋನ್, ಇಯರ್ಬಡ್ಸ್ ಏನೂ ಅಲಾವ್ ಇಲ್ಲ. ಓಕೆ? ಮತ್ತೊಂದು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ರಿಲ್ಯಾಕ್ಸ್ ಆಗಿದ್ಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ, ರಿವಿಷನ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.